ಸಂಗೀತ ನಿಮ್ಮ ಅನುಭವ ತುಂಬಾ ದೊಡ್ಡದು ಇಲ್ಲಿ. ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಇಲ್ಲಿ ತನಕ ನೀರು ಬಂದ್ರು ಓಕೆ, ಬಟ್ ನದಿ ಹರಿತಾ ಆ ರಭಸದಲ್ಲಿ ಇಲ್ಲಿ ತನಕ ನೀರು ಬಂದ್ರೆ ನಾನೇನೋ ಅಲ್ಲೇ ಮುಳುಗೋಗ್ತೀನಿ ನಂಗೆ ಆ ಥರ ಫೀಲಿಂಗ್ ಬರ್ತಾ ಇತ್ತು. ಕತೆ ಹೆಂಗ್ ಹುಟ್ಟಿತು ಅಂತ. ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ, ಅದು ಒಂದು ಈ ಬ್ರೈನ್ ಸಂಬಂಧಪಟ್ಟಂಗೆ ಇದೆ. ಅವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ ಫಾರೆಸ್ಟ್ ಅಲ್ಲೇ ಬಂದಂತ ಮೇಲಿಂದ ನೋಡಿದಾಗ ಪ್ರತಿಯೊಂದು ಕಾಡು ಅದ್ಭುತವಾಗಿ ಕಾಣಿಸುತ್ತೆ. ನ್ಯಾಚುರಲ್ ಆಗಿ ಅಂತ ಕಾಡಲ್ಲೇ ಹೋಗಿ ಆ ಪ್ರತಿಯೊಂದನ್ನು ಅಷ್ಟೇ ನ್ಯಾಚುರಲ್ ಆಗಿ ಶೂಟ್ ಮಾಡೋ ಅಂತದ್ದು ಸುಲಭ ಅಲ್ಲ. ಹೇಗಾಯ್ತು ಅಂತ ನೇಚರ್ ಸಪೋರ್ಟ್ ಮಾಡಿದ್ ನಮಗೆ. ಈಗ ತುಂಬಾ ಸಿನಿಮಾಗಳು ಫಾರೆಸ್ಟ್ ಅಲ್ಲಿ ಶೂಟ್ ಮಾಡ್ತಾರೆ, ಬಟ್ ನಮ್ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫಾರೆಸ್ಟ್ ಇದೆ ಅಂತ ಹೇಳ್ಬೋದು. ಒಬ್ಬ ಆರ್ಟಿಸ್ಟ್ಗೆ ಅದರದೇ ಆದಂಥ ಚಾಲೆಂಜಸ್ ಇರ್ತೀವಿ ಈ ಥರದ ರೋಲ್ ಪ್ಲೇ ಮಾಡ್ಬೇಕಾದ್ರೆ. ಫಸ್ಟ್ ಇವ್ರು ಬಂದು ನಾನು ನರೇಟ್ ಮಾಡಿದಾಗ ಸ್ಟೋರಿನ ನನಗೆ ಫಸ್ಟ್ ಅನ್ಸಿದ್ದೆ ವಾವ್ ಅಂತ. ಯಾಕೆಂದ್ರೆ ನಿಮ್ಮನ್ನ ನೀವೇ ಕಾಡಲ್ಲಿ ಎದುರುಗಡೆ ನೋಡಿದ್ರೆ ಹೇಗೆ ಫೀಲ್ ಆಗುತ್ತೆ. ಸೊ ಆ ರೀತಿ ಕಾನ್ಸೆಪ್ಟನ್ನ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಫಸ್ಟ್ ಗೂಸ್ ಬಂಪ್ಸ್ ಬಂತು ನಿಮಗೆ. ಬಿ ಕೇರ್ಫುಲ್ ಮೀರಾ, your enemy is you. ಒಂದೊಂದು ಡಿಪಾರ್ಟ್ಮೆಂಟು ತುಂಬಾ ಅಥೆಂಟಿಕ್ ಆಗಿ ಕೆಲಸ ಮಾಡಿರೋದು. ವೆಸ್ಟರ್ನ್ ಗಾರ್ಡ್ಸ್ ಅಂದ್ರೆ ನಿಮಗೆ ಪಿಟ್ ವೈಪರ್ಸ್ ತುಂಬಾ ಇರ್ತವೆ. ಪೂರ್ತಿ ಇಲ್ಲಿವರೆಗೆ ಬೂಟ್ಸ್ ಹಾಕೊಂಡು ಕೆಲಸ ಮಾಡ್ತಾ ಇದ್ರು. ಟೀಮ್ ಅವರು ನಾವು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅನ್ನೋದಿರಲಿಲ್ಲ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇದ್ರು. ಆಸ್ ಆರ್ಟಿಸ್ಟ್ಗಳು ನೀವಿಬ್ರು ಶೂಟ್ ಮಾಡೋ ಟೈಮಲ್ಲಿ ಹೆಂಗಿತ್ತು ಅಂತ. ಶೂಟ್ ಅಂದ್ರೆ ಆಬ್ವಿಯಸ್ಲಿ ಮೇಕಪ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ ಅಲ್ಲ ಸರ್. ನಾನು ಎಲ್ಲ ರೆಡಿಯಾಗಿ ಬಂದಿದ್ದೀನಿ, ಮೇಕಪ್ ಮಾಡ್ತಾರೆ, ಹಬ್ಬ ಹಿಂಗೆಲ್ಲ ಚೆನ್ನಾಗಿ ಕಾಣ್ಬೋದು ಹಿಂಗೆ ಅಂತ. ಬಂದ ತಕ್ಷಣ ಅಲ್ಲಿರೋ ಮಣ್ಣನ್ನ ತಗೊಂಡು ಮುಖಕ್ಕೆ ಮೆತ್ತುತ್ತಾ ಇರ್ತಾರೆ. ಮಣ್ಣನ್ನೆಲ್ಲ ಮೆತ್ಬಿಟ್ಟು ಇದೇ ನಿನ್ ಮೇಕಪ್ ಹಿಂಗೆ ಇರಬೇಕು ಅಂತ ಪೂರ್ತಿ ಕ್ಯಾರಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಬಟ್ ನೀವು ಯಾಕೆ ಬ್ರೈನ್ ಸ್ಕ್ಯಾಮ್ ಅಂತ ಇಟ್ರಿ ಸರ್ ಇದಕ್ಕೆ? UA ಬಂದ್ಮೇಲೆ ನಮಗೂ ಒಂಥರ ಬೇಜಾರಾಯ್ತು. ಸೊ ಎಲ್ಲ ಅದೇ ಬಂತಲ್ಲ ಸೇಮು, ಈಗ ಮತ್ತೆ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಜನ ಅನ್ಕೊಂತಾರೆ ಅಂತ ಅನ್ಕೊಂಡ್ರು ತೊಂದರೆ ಇಲ್ಲ. ಉಪ್ಪಿ ಬಾಸ್ ಎಲ್ಲರಿಗೂ ಬಾಸೆ ಅವರು. ನಮ್ಮ ಸಿನಿಮಾನು ಮತ್ತೆ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ಬೋದು ಸರ್, ಎಲ್ರಿಗೂ ಹೇಳ್ಬೋದು.